ನೀನ್ ತಗೊಳ್ತೇನೆ ತಗೊಳ್ಳ ನೀನ್ ತಗೊಳ್ತೀಯ ಎಲ್ಲಾರು ಜೋರಕ್ಕೆ ಬರ್ಸ್ಕೊಂಡ್ರಿ ಇನ್ನೊಂದ್ಸಲ ಜೋರ ಸವಾಲ್ ಬಂತ ಸವಾಲ್ ಬಂತ ಹುಡುಗರು ಕೂಗಿತ್ತು ಸವಾಲ್ ಬಂದಿಟ್ರೆ ಜೋರ ಕೂಗಿಲ್ಲ ಇವ್ರು ಸವಾಲ್ ಬಂತ ಈಗ ನಾನು ಹೇಗೆ ಕೇಳ ಹಿಂಗ್ ತಗೋಬೇಡ ಸ್ಟ್ರೈಟ್ ಮಾಡು ಕಾಲು ಸ್ಟ್ರೈಟ್ ನಾನು ತಗೊಳ್ತೀನಲ್ಲ ಡೈಲಿ ನೋಡು ಮತ್ತೆ ಉಲ್ಟಾ ಮಲಗಿದಾನೆ ಹಿಂಗ್ ಮಲ್ಕೋಬಾರ್ದು ಪಲ್ವನ್ ಜಾಸ್ತಿ ಹೊತ್ಬಿಡ್ತೀನಿ ನಾನು ಕರೆಕ್ಟಾಗಿ ಮಲ್ಕೋಬೇಕು ಮಲ್ಕೊಂಡ್ರೆ ಗುಂಡೆ ಹೋಗುತ್ತೆ ಸ್ಟ್ರೈಟ್ ಮಲ್ಕೋಬೇಕು ಸ್ಟ್ರೈಟ್ ನಾನು 1 2 3 ಅಂತೀನಿ 3 ಯಾವಾಗ ರಿಮೋಟ್ಗೆ ಮಾಡಿದಾಗ ನಡೆಯೋದಲ್ಲ ಆದ್ರೆ ಇದು ಟವಲ್ ಒಂದು ಐಟಮ್ ತೋರಿಸ್ತೀನಿ ನಾನು ಒಂದು ಪಕ್ಷಿ ಮಾಡಿಬಿಡ್ತೀನಿ ಇಲ್ಲಿ ಬಿಡ್ತೀನಿ ಇಲ್ಲಿ ಅದು ಬಿಡಿ ಕೂಡ ಸೇರ್ಬೇಕು ನಡಿಬೇಕು ಹಾಡಬೇಕು ಅದೆಲ್ಲ ಈಗ ನೋಡಿ ಟವಲ್ ಕಳಿಸ್ಬಿಟ್ಟಿದ್ದೀನಿ ನಾನು ಎಲ್ಲರೂ ಜೋರ ಕೈ ಮಾಡಿಸ್ಕೊಂಡು ಜೋರ ಹೋಲ್ತಾ ಜೋರ ಎಲ್ಲರಿಗಿಂತ ಇನ್ಸೂರೆನ್ಸ್ ಜಾಸ್ತಿ ಎಲ್ಲ ಜೋರ ಕೂಡಿ ಜೋರ ಅದೆಲ್ಲ ಬಿಡಿ ಸೇರಿ 1 2 3 ನಿಮಿಷ ಟೈಮ್ ಆಗ್ತದೆ ಎಲ್ಲ ಜೋರ ಕೈ ಮಾಡಿಸ್ಕೊಳ್ಬೇಕು ಎಲ್ಲರಿಗೂ ಸಲ ಅದು ಸೇವೆ ಎರಡು ಹೊಡಿತೀಯ ತಲೆಗಳ ಹೊಡಿತೀಯ ಎಷ್ಟು ನಾಲೆ ಹೊಡಿದ್ಯಾ ಎಷ್ಟು ಪ್ರಯತ್ನ ಕೈ ಹೊಡಿದ್ಯಾ ಅಂತ ಗೊತ್ತಾಗಲ್ಲ ಈ ಹಗ್ಗದ ಮೇಲೆ ಹೊಡಿಬೇಕು ಇಬ್ಬರು ಅಣ್ಣವ್ರು ಬಂದ್ಬಿಟ್ಟು ಹಗ್ಗ ಹಿಡ್ಬೇಕಣ ಅಷ್ಟೇ ಹಿಡ್ಕೊಬೇಕಷ್ಟೇ ಏನಿಲ್ಲ ಇಬ್ಬರು ಅಣ್ಣವ್ರು ದೊಡ್ಡವರು ಸಲ ಹಗ್ಗ ಹಿಡ್ಕೊಳ್ಳಿ ಸ್ವಲ್ಪ ಈ ಹಗ್ಗದೊಳಗೆ ನೋಡ್ರಿ ಇಬ್ಬರು ಅಣ್ಣವ್ರು 300 ಅದ ಮೇಲೆ ತಗೋಣ ಸ್ವಲ್ಪ ಮೇಲೆ ತೆರಳುತ್ತೆ ಈ ಹಗ್ಗದೊಳಗೆ ನೋಡ್ರಿ ಫಸ್ಟ್ ಒಂದು ಐಟಮ್ ತೋರಿಸ್ತೀನಿ ನಾನು ಫಸ್ಟ್ ಐಟಮ್ ಯಾವ್ದು ಗೊತ್ತಾ ಇದ್ರಲ್ಲಿ ಒಂದು 5 ಗಂಟೆ ಹಾಕ್ತೀನಿ ನಾನು ಫಲಾನ 5 ಗಂಟೆ ಹಾಕಿಲ್ಲಿ ಈ 5 ಗಂಟೆ ಎಲ್ಲೆಲ್ಲಿ ಗೊತ್ತಾ ಕೈಯಲ್ಲಿ ಒಂದು ಕಾಲಲ್ಲಿ ಒಂದು ಇವ್ದು ಅಷ್ಟೇ ಕೈಯಲ್ಲಿ ಒಂದು ಕಾಲಲ್ಲಿ ಒಂದು ಇದ್ರಲ್ಲಿ ಒಂದು ಐಟಮ್ ತೋರಿಸ್ತೀನಿ ಎಲ್ಲರೂ ಜೋರ ಕೈ ಮೇಲೆ ಸ್ಪೀಡಿಗೆ ಜೋರ ಶನೇಶ್ ತೆಗಿತೀನಿ ನಾನು ಅದೇನಿಲ್ಲ ಜಂಪ್ ಕೂಡ ಹೊರತು ತೋರಿಸ್ತೀನಿ ಈ ಹಗ್ಗದೊಳಗೆ ನೋಡಿ 2 ಹಗ್ಗ ಇದು ಈ ಹಗ್ಗ ಈ 11 ಈ ಹಗ್ಗ ಈ 11 ಇದ್ರೊಳಗೆ ಏನ್ ಮಾಡ್ಬೇಕು ಗೊತ್ತಾ ಕೈ ಗಂಟೆ ಮುಚ್ಚಬಾರ್ದು ಕಾಲು ಗಂಟೆ ಮುಚ್ಚಬಾರ್ದು ನಿಮ್ದು ಅಷ್ಟೇ ಕೈ ಗಂಟೆ ಮುಚ್ಚಬಾರ್ದು ಕಾಲು ಗಂಟೆ ಮುಚ್ಚಬಾರ್ದು ಸಡ್ಲ ಮಾಡ್ಬೇಡಿ ಲೂಸ್ ಮಾಡ್ಬೇಡಿ ಕೈಯಿಂದ ಕಾಲಿಂದ ಆಚೆ ಬರಬಾರ್ದು ಇದು 1 ಗಂಟೆ ಮುಚ್ಕೋಬೇಕು ನಿಮ್ಗೊಂದು 2 ನಿಮಿಷ ಟೈಮು ನಿಮ್ಗೆ ಬಂದಿಲ್ಲ ಅಂದ್ರೆ ನಾನು ತೆಗಿತೀನಿ ಇದು ನಾನೇ ಹಾಕಿ ನಾನೇ ಮುಚ್ಕೊಂಡ್ರೆ ಮಜಾ ಬರಲ್ಲ ಸ್ವಲ್ಪ ಮುಂದೆ ಬನ್ನಿ 2 ನಿಮಿಷ ಟೈಮು ಹಾಯಪ್ಪ
ಬಿಡು 3-4 ಬಿಡ ಸತ್ತೋಗ್ಬಿಡ್ತದ. ಅರ್ಥ ಮಾಡಿ, ಇವ್ರು ಆನೆ ರೀತಿ ಇದ್ದಾರೆ, ಇದು ಇರುವ ಜೊತೆ ಜಗಳ ಮಾಡ್ತಾರೆ ಅಷ್ಟೇ. ಸ್ವಲ್ಪ ಮುಂದೆ ಬಾಣ ತೋರಿಸ್ತೀನಿ. ಇದು ಹಿಡ್ಕೊಟ್ಟು ಕೈಯಲ್ಲಿ, ಆ ಕೈಯಲ್ಲಿ ಹಿಡ್ಕೊಳ್ಳಿ, ಇದು ಬಿಡಿ, ಇದು ನೀವು ಆ ಕೈಯಲ್ಲಿ ಹಿಡ್ಕೊಳ್ಳಿ. ಈಗ ಮೇಲೆ ಎತ್ತು, ಈಗ ನೋಡಿ ಬೇರೆ ಬೇರೆ ಇದೆ ಇದು. ಈಗ ಎಲ್ಲಿಂದ ಹೋದ್ರೆ ಬರುತ್ತಂತ ಸ್ವಲ್ಪ ಈಗ ಮಾಡಿದ್ರೆ ಬಂದ್ಬಿಡ್ತದೆ. ಕೈ ಶಾಬಾಷ್. ಒಳಗಿನ ಮನ ತೀರೋ ಮಾಡ್ತಿದ್ದಾರೆ ಸಂಶಯದಲ್ಲಿ ಅಷ್ಟೇ. ಒಂದು ನಿಮಿಷ ಇದೆ, ಒಂದೇ ನಿಮಿಷ. ಆಯ್ತಣ್ಣ, ಇಲ್ಲಿ ನೋಡಿ ತೆಗೆ ದೊಡ್ಡದಲ್ಲ ಇದು. ನೀವು ಟೈಮ್ ಪಾಸ್ ಅಲ್ಲಿ ನಿಮ್ ಫ್ರೆಂಡ್ ಜೊತೆ ಆಡ್ರಿ. ಇದು ಏನ್ರಿ ಬೀಗರು ಬರ್ತಾರಲ್ಲ, ಬೀಗರು ಅವಾಗ ಕಟ್ಟಾಕ್ಬಿಡ್ರಿ, ಹೊಲ್ದಾಗ ಹೋಗ್ಬಿಟ್ಟು ಇನ್ನೊಂದ್ಸಲ ಬರಲ್ಲ ಅವ್ರು. ಬಿಚ್ಚಿದ್ರೆ ಊಟ, ಇಲ್ಲಾಂದ್ರೆ ಊಟ ಇಲ್ಲ ಅಂತ ಹೇಳ್ಬಿಡ್ರಿ, ಇನ್ನೊಂದ್ಸಲ ಬರಲ್ಲ ಅವ್ರು. ಇದಕ್ಕೆ ಏನ್ ಮಾಡ್ಬೇಕು ಗೊತ್ತಾ, ಈ ರೀತಿ ಲೂಸ್ ಮಾಡ್ಬೇಕು. ಈ ರೀತಿ ಲೂಸ್ ಮಾಡ್ಬೇಕು. ಮುಂದೆ ಬಾ, ಈ ರೀತಿ ಹಗ್ಗ ಹಿಡ್ಕೋಬೇಕು. ಇವ್ರ ಹಗ್ಗ ಈ ಹಗ್ಗಕ್ಕೆ ಏನ್ ಮಾಡ್ಬೇಕು ಗೊತ್ತಾ, ಹಿಂದ್ಗಡೆಯಿಂದ ಹಾಕ್ಬೇಕು. ಹಿಂಗೆ ಹಿಂಗೆ ಹಾಕಿ ಏನ್ ಮಾಡ್ಬೇಕು, ರಿವರ್ಸ್ ಅವ್ರ ಕೈ ಒಳಗೆ ಹಾಕ್ಬೇಕು. ಹಿಂಗೆ ಮತ್ತೆ ಇವೇ ಹಗ್ಗ ಇದೆಲ್ಲ ಹಿಂಗೆ ತಳ್ಳಿಬಿಟ್ರೆ ಬಂದ್ಬಿಡ್ತು. ಅಂದ್ರೆ ಕೈ ಮಾಡಿಸಿ ಈಗ ಆಟ ಇಷ್ಟ ಬಿಡ. ಎಲ್ಲರಿಗೂ ನಮಸ್ಕಾರ. ನಮ್ಮೂರು ಬಂದ್ಬಿಟ್ಟು ನೋಡ್ರಿ ಬಳ್ಳಾರಿ. ಬಳ್ಳಾರಿಯಿಂದ ಇಲ್ಲಿ ಇದಕ್ಕೆ ಬಂದಿದ್ದೀವಿ. ಯಾರು ಕೈ ಬಿಟ್ಟು ಬ್ಯಾಲೆನ್ಸ್ ತೋರಿಸ್ಬೇಕು. ಅಲ್ಲಿಂದ ಆ ಕಡೆ ಈ ಕಡೆ ಜಾರಿ ಬಿದ್ರೆ ಹಲ್ಲೆಲ್ಲ ಮುರಿದೋಗುತ್ತೆ. ತೋರಿಸ್ತೇ ಸರ್, ನೀವು ರೈತರಿದ್ದೀರಾ, ಭುಜದ ಮೇಲೆ ಇಟ್ಕೊಂಡ್ಬಿಟ್ಟು ಮನೆಯಿಂದ ಹುಳು ತಗೋಬೇಕು ಅಂದ್ರೆ ಭುಜ ಎಲ್ಲ ನೋವು ಬರುತ್ತೆ. ಅಷ್ಟೊಂದು ಭಾರ, ಸೌಂಡ್ ಜರ ಕಮ್ಮಿ, ಅಷ್ಟೊಂದು ಭಾರ ಹಲ್ಲಲ್ಲಿ ಇಟ್ಕೊಂಡಿದ್ದ. ಅಲ್ಲಿಂದ ಆ ಕಡೆ ಈ ಕಡೆ ಸ್ವಲ್ಪ ಜಾರಿ ಬಿದ್ರೆ ಸರ್ ಹಲ್ಲೆಲ್ಲ ಮುರಿದೋಗುತ್ತೆ. ಕೈ ಮಾಡಿಸಲ್ಲ ಸ್ವಲ್ಪ ಜೋರಾಗಿ. ಬ್ಯಾಲೆನ್ಸ್ ಇದು ಜಾದು ಮಂತ್ರ ಮುಗಿಯಲ್ಲ. 45 ಕಿಲೋ ತೂಕ ಇದೆ. ಮಾತಾಡೋರು ಹಾಕ್ಬೇಡ. ಆ ಕಡೆ ಈ ಕಡೆ ಸ್ವಲ್ಪ ಜಾರಿ ಬಿದ್ರೆ ಸರ್ ಅಲ್ಲೆಲ್ಲ ಮುರಿದೋಗ್ತದೆ. ಬ್ಯಾಲೆನ್ಸ್ ಐಟಮ್ ಜಾದು ಮಂತ್ರ ನೋಡಿ ಕಂಕಟ ಅಲ್ಲ ಅಂದ್ರೆ ಸಾಕು ಸರ್, ತಲೆ ನಿಲ್ಲಿಸ್ಬೇಡ. ಈಗ ಆ ಐಟಮ್ ಅಲ್ಲ, ಬೇರೆ ಐಟಮ್. ಈಗ ನೋಡಿ ಇಲ್ಲ ಬಂಡಿಗಾಲಿ ಇದು ಏನು 85 kg ಬರುತ್ತೆ. ಇದು ಸುಮ್ಗೆ ಹೊಟ್ಟೆ ಹೊಡೆದು ಬಿಟ್ರೆ ಹೊಟ್ಟೆ ಹಿಡ್ಕೊಂಡು ಕುಂದ್ರೆ ಬಿಡ್ತಾನೆ ಮನುಷ್ಯ.
ಹೊಟ್ಟೊಳಗೆ ಶಕ್ತಿ ಇಲ್ಲ. ಇದು ಉಸಿರು ಕಟ್ಟಿ ಎತ್ತಬೇಕು. ಯಾರ ಎಬ್ಬಿಸ್ತಾನೆ ಯಾರ ರೀತಿಯಲ್ಲಿ ಅರ್ಥ ಮಾಡಿ ಪಲ್ವನ್ ಶಾರ್ ಜೋರ ಕೈ ಬಾರ್ಸೆಲ್ಲ ಹೊಡಿಸ್ಬೇಕು ಜೋರಾಗಿ. ಶಾಬಾಸ್ ಶಾಬ್. ಹೊಟ್ಟೆ ಇದೆ ಅದು ಪಕಡಿ ಎಲ್ಬಿಡು ಸಪೋರ್ಟ್ ಇಂದ ಬಸ್ತಾ ಇರೋದು. ಸ್ವಲ್ಪ ಮಿಸ್ ಆಗ್ಬಿಟ್ರೆ ಈ ಪಕಡಿ ಎಲ್ಬಿಡೋದಲ್ಲ ಪಟ್ಟ ಅಂತ ಮುರಿದೋಗ್ತದೆ. ಬ್ಯಾಲೆನ್ಸ್ ಬ್ಯಾಲೆನ್ಸ್ ಅಲ್ಲಿ ಮಾಡೋದು. ಇಲ್ಲಿ ನೋಡಿ ಪಲ್ವನ್ ನಿಮ್ದೊಂದು ಐಟಮ್ ಆಗ್ಬಿಡ್ತು. ಇಲ್ಲ ಇದಾನೆ ಇಲ್ಲಿ ತಿಂದಿ ತಿಂದಿ ಊರಮ್ಮ ಕೋಣ ಆಗಿದ್ದಾನೆ. ಇವ್ನಿಗೆ ಹಾಕ್ಬೇಕು. ಅದು ತಲೆ ಹಾಕ್ಬೇಕು. ತಲೆ ತಲೆ ಹಾಕ್ಬಿಟ್ಟು ಫ್ಯಾನ್ ತಿರ್ಕೊಂಡು ನೋಡಿದ್ಯಲ್ಲ ಅದೇ ರೀತಿ ಆಡಿಸ್ಬೇಕು. ಆರ್ಸಿ ಆರ್ಸಿ ನಿಂತ್ಕೊಂಡ್ಬಿಟ್ರೆ ಕೈಕಾಲೆಲ್ಲ ಉಳಿತದೆ. ಹಿಂದಕ್ಕಾತು ಮುಂದಕ್ಕಾತು ಬಿದ್ರೆ ಕೈಕಾಲು ಮುರಿದು ಹೋಗ್ತದೆ, ಸಣ್ಣ ಮುರಿದು ಹೋಗ್ತದೆ. ಬ್ಯಾಲೆನ್ಸ್ ಮೇಲೆ ನಿಂತು ಆಡಿಸ್ಬೇಕು. ಆಡಿಸ್ತೀಯಾ? ಎಲ್ಲರೂ ಸ್ವಲ್ಪ ಜೋರ ಕೈ ಮಾಡಿಸ್ರೆ ಆಡಿಸ್ಬಿಡ್ತಾನ. ಈಗ ಒಂದಲ್ಲ ತೋರಿಸ್ತಾನೆ. ಮಾಡಬೇಕು. ಯಾರ ಬಂದು ಅಂದ್ರೆ ಯಾರ ಕೈ ಹಿಡ್ಕೊಂಡ್ಬಿಟ್ರೆ ಬಿಡಿಸ್ಕೊಳ್ಳೋದು ಕಷ್ಟ ಇದೆ. ಅಷ್ಟೊಂದು ಭಾರ ಮ್ಯಾಲೆ ಎತ್ತಿ ಇಡೋದಲ್ಲ, ಎತ್ತಿದ್ದಕ್ಕೆ ರಮಸ್ ತಿಳಿಸ್ಬೇಕು. ಈಗ ಒಂದ್ ಆಡಿಸಲ್ಲ ಅದೇ ರೀತಿ ಆಡ್ಸಿ ಆಡ್ಸಿ ನಿಂತ್ಕೊಂಡ್ಬಿಟ್ರೆ ಕೈ ಕಾಲೆಲ್ಲ ಉಳಿತಾವ. ನಿಮ್ ಕಾಲು ತಡೆ ಆ ಕಡೆ ಈ ಕಡೆ ಬಿದ್ದರೆ ಕೈ ಕಾಲು ಮುರಿದೋಗ್ತಾವ. ಇಂಥದ್ದೆಲ್ಲ ಆರಾಮ್ ಬಂಡಿಗಲ್ಲೇ ಬಸ್ತೀವಿ ನಾವು. ಬ್ಯಾಲೆನ್ಸ್ ಇದು ಜಾದು ಮಂತ್ರ ಅಲ್ಲ. ನೋಡಿ ಐಟಮ್ ಯಾವ ರೀತಿ ತೋರಿಸ್ತಾನೆ ಯಾವ ರೀತಿ ಅಲ್ಲ. ಈ ಐಟಮ್ ಆದ್ಮೇಲೆ ಬೇರೆ ಐಟಮ್ ತೋರಿಸ್ತೀನಿ. ಶಾಪ್ ಅಲ್ಲ ಬ್ಯಾಲೆನ್ಸ್ ಇದೆ. ಕೈ ಮಾಡಿಸಲ್ಲ 160 ಕೆಜಿ ತೂಕ 10 ಕೆಜಿ ಬ್ಯಾಗ್ಗಳು ಇಳಿದು ಬಸ್ಸಿಂದ ಮನೆ ಹೋದಾಗ ಸುಸ್ತಾಗ್ಬಿಡ್ತಾವ ಕೈಗಾಲು. ಅದು ಆಡಿಸ್ತಾ ಇದ್ದಾನ ಸೊಂಟದಲ್ಲಿ ಶಕ್ತಿ ಇರಬೇಕು. ಸೊಂಟದಲ್ಲಿ ಸ್ವಲ್ಪ ಶಕ್ತಿ ಇಲ್ಲ ಅಂದ್ರೆ ಮನುಷ್ಯ ಬ್ರೇಕ್ ಡ್ಯಾನ್ಸ್ ಮಾಡಿ ಬಿದ್ದ್ಬಿಡ್ತಾನೆ. ಬ್ಯಾಲೆನ್ಸ್ ಐಟಮ್ ಅದು ಏನ್ರಿ. ಈಗ ಐಟಮ್ ಎಲ್ಲ ಇಲ್ಲೇ ತರ ಗುಂಡು ಕೈಲಿಂದ ಹಿಡಿಬೇಕು. ಇಲ್ಲಿ ನೋಡಿ ಹೊಡೆದು ಹೆಂಗಾಗುತ್ತೆ ಕೈ ಬರೀ ಕೈಲಿಂದ ಹಿಡಿಬೇಕು ಬ್ಯಾಲೆನ್ಸ್ ಮೇಲೆ. ಈಗ ನೋಡಿ ಇಲ್ಲಿ ಮಲ್ಕೊಳ್ಳಪ್ಪ ಇಲ್ಲಿ ನಾ ಚೋಡ ಒಳ್ಳೆದ್ರೆ ಶಾಬಾಸ್ ಫಲನ್ ಈಗ ಬಂದು ಇದಕ್ಕೆ ನೋಡ್ರಿ ಈ ರೀತಿ ಕುಂದಿರ್ಬೇಕು. ಅದು ಬಲ ಮೇಲೆ ಹಿಡಿತಾರೆ, ಸುಕ್ಕಿ ತಗೊಂಡು ಹೊಡಿತಾರೆ. ಗಟ್ಟಿಯಾಗಿ ಉಸಿರು ಹಿಡ್ಕೋಬೇಕು. ಅದು ಹೊಡೆಯುವಾಗ ಏನಾದ್ರು ಉಸಿರು ಬಿಟ್ರೆ ಎದಿ ಗೆಟ್ಟಾಗುತ್ತೆ. ಆ ಐಟಮ್ ಆದ್ಮೇಲೆ ಬೇರೆ ಐಟಮ್ ತೋರಿಸ್ತೀನಿ ನೋಡ್ಕೊಳ್ಳಿ ಸರ್. ತಗೊಂಡಪ್ಪ ಚಪಳ ತಡ್ರಲ್ಲ ಮುಡಿತೀಗ ಬೇಸರ ಕಟ್ತೀನಿ ಈ ಕಡೆ ಬೇಸರ ಕಣ್ಣು ಬಿದ್ದ ಚೂರು ಕಲ್ಲಿದೆ ಬಲೆ ಕೈಲಿಂದ ಹೊಡಿಬೇಕು. ಈಗ ಐಟಮ್ ಆಗ್ಬಿಡ್ತು. ಈಗ ನೋಡಿದ್ರೆ ಅಲ್ಲಿ ಕೊಬ್ಬಳದ ಪೈಪ್ ಅದು ಪುಟ ಮನುಷ್ಯ ನೋಡ್ರಿ ಕೈ ಕಾಲು ಒಳಗೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ. ಆದ್ರೆ ಅದು ಹಲ್ಲದು ದೇವ್ರ ಊಟ ಮಾಡಕ್ ಕೊಟ್ಟಿದ್ದ. ಇದಕ್ಕೇನ್ ಮಾಡ್ಬೇಕು ಗೊತ್ತಾ? ಹಲ್ಲಲ್ಲಿ ಇಟ್ಕೋಬೇಕು. ಹಲ್ಲಿಂದ ಎತ್ತಿ ಇನ್ನೇ ಬಿಸಾಕ್ಬೇಕು. ಎಲ್ಲ ಕೆಲಸ ಮಾಡಬೇಕಂದ್ರೆ ಇನ್ನೊಂದ್ಸಲ ಮಾಡ್ತೀನಿ ನಾನು. ಆ ಕೆಲಸ ಮಾಡಬೇಕಂದ್ರೆ ನನಗೆ ಇದೆಲ್ಲ ಭಯ. ಎದಕ್ಕೆ ಗೊತ್ತಾ?
ಇದೇ ಕೆಲಸ ಮಾಡೋ ಹೋಗ್ಬಿಟ್ಟು ಖಾಸಮ್ಮ ಹಿರಣ್ಣ ನಮ್ ದೊಡ್ಡವನು ಅವನು ಸತ್ತೋಗ್ಬಿಟ್ಟ. ಇದೇ ನಿಮ್ಮ ಹಾಸನ ಪಕ್ಕದ ಹಳ್ಳಿದಲ್ಲಿ. ಅದು ಹಿಂಗಡೆ ಬಿದ್ದಿಲ್ಲ ಸರ್, ತಲೆ ಮೇಲೆ ಬಿದ್ದ್ಬಿಡ್ತು. ಅವ್ನು ಸತ್ತೋಗ್ಬಿಟ್ಟೆ ಜಾಸ್ತಿ ಎಲ್ಲ 6 ವರ್ಷ ಆಗಾಕುಂತೆ. ಅವ್ನು ಸತ್ತೋಗ್ಬಿಟ್ಟ, ಎದುರು ಬಿಟ್ಟು ಕೆಲಸ ಬಿಟ್ಟಿಲ್ಲ ನಾವು. ಈ ಕೆಲಸ ಮಾಡಬೇಕು, ಹೊಟ್ಟೆ ತುಂಬಬೇಕು. ಈ ಕೆಲಸ ಬಿಟ್ಟರೆ ಬೇರೆ ಕೆಲಸ ನಮ್ಗೆ ಬರೋದಿಲ್ಲ. ಆದ್ರೆ ಈ ಐಟಮ್ ನಾನು ಮಾಡ್ತೀನಿ ಇವತ್ತು. ಇದ್ರೊಳಗೆ ಬದುಕು ಬಂದ್ರೆ ಒಂದು ಊಟ ಸಹಾಯ ಮಾಡಿ. ಇದ್ರೊಳಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಹೋಗ್ಬೇಡ್ರಿ, ಎಲ್ಲರೂ ಇಡೀ ಮಣ್ಣು ಹಾಕ್ರಿ. ನಾನೊಂದು ಸಮಾಜ ಆಗ್ತದೆ, ನಿಮ್ಗೆ ಎಲ್ಲರೂ ಪುಣ್ಯ ಬರ್ತದೆ. ಈಗ ನನ್ನ ಐಟಮ್ ನಾನು ಆಯ್ತಾ ಯಾವ ರೀತಿ ಮಾಡ್ತೀನಿ, ಯಾವ ರೀತಿ ಇಲ್ಲ ಅರ್ಥ ಮಾಡಿ ಸರ್. ಹಿಂಗೆ ತಿರ್ಸಿಡ್ಬೇಕು. ಅಣ್ಣ ನೋಡಿ ಇಲ್ಲಿ, ಇದು ಬರ ಹಲ್ಲಲ್ಲಿ ಇಟ್ಕೋಬೇಕು. ಹಾ ತೂಕ ಇದೆ, ಇದು ಹಗರಿಲ್ಲ. ಅರ್ಥ ಮಾಡಿ ಅಣ್ಣ. ಒಂದು ನಿಮಿಷ ಬನ್ನಿ, ಇಲ್ಲಿ ನೀವು ಬನ್ನಿ ಸರ್, ನೀವು ನಿಮಿಷ ಸ್ವಲ್ಪ ಎತ್ತಿ ನೋಡಿ, ಹಂಗೆ ಇಟ್ಕೊಳ್ಳಿ. ಎತ್ತಿ ನೋಡಿ, ತೂಕ ಇದೆಯಾ? ಹಾ ಹೇಳಿ. 90 kg ಎತ್ಬಿಟ್ಟು ಯಾಕಂದ್ರೆ ಸುಳ್ಳಿಗೆ ಹೇಳ್ತಾ ಇದ್ದಾನೆ, ತಿಳ್ಕೊಂಡ್ ಬರ್ತಾರೆ ಸರ್. ಅರ್ಥ ಮಾಡಿ, ಅದು ಅಲ್ಲಿಂದ ಅಣ್ಣ ನೋಡಿ, ಇದಕ್ಕೆ ನೋಡಿ ಈ ರೀತಿ ಮಲ್ಕೋಬೇಕು. ಈ ರೀತಿ ಮಲ್ಕೊಂಡು 2 ಮಂಡಿ ಮೇಲೆ ಎದೆ ಮೇಲೆ ಬ್ಯಾಲೆನ್ಸ್ ಹಿಡಿಬೇಕು. ಅದಕ್ಕೆ ಸ್ವಲ್ಪ ಕೇಳಿ ಅಣ್ಣ, ಅವಾಗಿಂದ ಚೆನ್ನಾಗಿ ನೋಡಿದ್ರಪ್ಪ, ಈಗ ಸ್ವಲ್ಪ ಗಲಾಟೆ ಮಾಡ್ತಾ ಇದ್ವಿ. ಕೈ ಒಳಗೆ ಸ್ವಲ್ಪ ಕೈ ಆಯ್ತು ಕಾಲಾಯ್ತು ಅಲ್ಲಾಡ್ಬಿಟ್ರೆ ಸರ್, ಅದೆಲ್ಲ ಉಜ್ಜಿ ಮೈ ಮೇಲೆ ಕುಂದ್ರು ಬಿಡ್ತದೆ. ಈಗ ಅದಕ್ಕೆ ಮಾಡ್ತಾ ಇದೀವಿ. ಯಾವಾಗ ಹೋಗ್ತಾರೆ ಗೊತ್ತಾ, ಇಷ್ಟು ಮಣ್ಣು ಹಾಕ್ಬಿಡ್ತಾರೆ ಮನುಷ್ಯನಿಗೆ ಸತ್ತೋಗಿದ ಮೇಲೆ. ಅಷ್ಟೊಂದು ಭಾರ ಹಿಡಿತಿದ್ವಿ ಬದುಕಿದ್ದು. ಇದು ಹುಟ್ಟಿಗೆ ನೀವೆಲ್ಲ ನಿಂತು ನೋಡ್ತಾ ಇದ್ರೆ ಒಂದು ಖುಷಿ. ಈ ಕೆಲಸ ಮಾಡ್ತಾ ಬೇರೆ ತಿಳಿಬೇಡ್ರಿ, ನಮ್ಮೊಂದು ಮಕ್ಕಳನ್ನ ತಿಳ್ಕೊಳ್ರಿ, ಒಂದು ದೋಸ್ತ ಅಂತ ತಿಳ್ಕೊಳ್ರಿ. ಈ ನದಿ ಮೇಲೆ ಹಿಡ್ಕೋಬೇಕು. ಒಂದು ಚೇರ್ ಇರ್ತದೆ, ಚೇರು. ಆ ಚೇರ್ ಒಳಗೆ 4 ಕಾಲು ಇರ್ತಾವ. ಒಂದು ಕಾಲು ಮುರಿದೋಗ್ಬಿಟ್ರೆ ಯಾವ ಮನುಷ್ಯನ ಕುಂದ್ರಲ್ಲ, ಅದರೊಳಗೆ ಬಿದ್ದು ಬಿಡ್ತಾನೆ. ಅದೇ ರೀತಿ ಅವ್ರ ಕೈ 2 ಕಾಲು. ಕೈ ಆಯ್ತು ಕಾಲಾಯ್ತು ಅಲ್ಲಾಡ್ಬಿಟ್ರೆ ಅದೆಲ್ಲ ಒಜ್ಜಿ ಮೈ ಮೇಲೆ ಕುಂದ್ರು ಬಿಡ್ತಾರೆ. ಉಸಿರು ಕಟ್ಟಿ ಮಂಚ ಸತ್ತೋಗ್ಬಿಡ್ತಾವ, ಇಲ್ಲ ಮೂಳೆಗಳು ಕಟ್ಟಾಗ್ಬಿಡ್ತಾವ. ಈ ಐಟ ನೋಡಿ ಯಾವ ರೀತಿ ತೋರಿಸ್ತೀವಿ. ಈಗ ಎತ್ತು ಹಿಡ್ಬೇಕಂದ್ರೆ ಸರ್, ಒಂದು 4 ಜನ ದೊಡ್ಡವ್ರು ಬರ್ಬೇಕಷ್ಟೇ. ನಾವು ಇದ್ದೀವಿ, ಒಂದು 4 ಜನ ಎತ್ತು ಹಿಡಾಕಿ, ಒಂದು 4 ಜನ ಅಡ್ಡೆ ಹೋದ್ರು. ನಮ್ ದಡಿ ಕ್ಯಾಮ್ರಾಗೆ ಬೀಳ್ತಿ ಅಂದ್ಬಿಟ್ಟು ಐತೆ ಇರೋದು. ಅಣ್ಣ ಕರೆಕ್ಟಾಗಿ ಎತ್ತಿ ಅಡಿ ಮೇಲೆ ಆಡ್ಬೇಕು ನೋಡಿ. ಎತ್ತಿ ಮೇಲೆ ಗೊಂಬೆ ಇಲ್ಲಿ ಬರಬೇಕು. ಇಲ್ಲಿ ಇಲ್ಲಿ ಮಾಡಿ ಕೇಳ್ರಿ. ಕೈ ಹಾಕೋ ಕಾಲಾತು ಅಲ್ಲಾಡ್ಬಿಟ್ರೆ ಅದು ತಗೆಷ್ಟು ಜೀವನ ಹೊಂಟೋಗ್ಬಿಡ್ತದೆ. ಎಲ್ಲ ಹಿಡ್ಕೊಂಡ್ರೆ ಎಲ್ಲ ಹಿಡ್ಕೊಡ್ತೀವಿ. ಅದು ಇಂತೆಲ್ಲ 6 ಬಂಡಿಗಳು ಹಿಡಿತೀವಿ ನಾವು. ಬ್ಯಾಲೆನ್ಸ್ ಇದು ಜಾದು ಮಂತ್ರ ಮೋಡಿ ಕಂಕಟ ಅಲ್ಲ. ಇದು ಹೊಟ್ಟೆ ಸಲ ಮಾಡ್ತಾ ಇರೋದು ಜಾದು ಮಂತ್ರ ಅಲ್ಲ ಸರ್. ಈಗ ಈ ಐಟಮ್ ಆಗ ಅಲ್ಲೇ ತೊಡ್ರಿ ಗುಂಡು ಅದೇ ತೊಡೆ ಅಣ್ಣ. ಯಾರು ಬಂದಿದ್ರು ತಳಗೆ ಇಳಿಸ್ಬಿಡಿ. ಈಗ ಬೇರೆ ಐಟಮ್ ನಾನು ತೋರಿಸ್ತೀನಿ. ಜೋರ ಕೈ ಬರ್ಸಲ್ಲ ಹುಡುಗ ಸಲ ಜೋರಾಗಿ ಶಬಾ ಅಲ್ಲೇ ಬನ್ನಿ, ಅಲ್ಲೇ ಎತ್ತೀರಿ, ಎತ್ತಿ ಮೇಲೆ ಮೆಲ್ಲೆ 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 ಮೆಲ್ಲೆ. ಹಾ ಗಲಾಟೆ ಮಾಡಬಾರ್ದು.
ನೋಡಿ ಮೂರಂತ ಮೂರು ಹೇಗಂತ ಒಂದೇ ಸರಿ ಸ್ಟ್ರೈಟ್ ಹಾಕ್ಬೇಕು. ನೋಡಿ ಗುಂಡಿದು, ಈ ಗುಂಡೆಲ್ಲ ಇದ್ರ ಮೇಲೆ ಪಾಸ್ ಮಾಡ್ತೀನಿ. ಆ 2-3 ಕಾಲ ಕೈಲಿಂದ ಹೊಡಿತೀನಿ. ನೀವೆಲ್ಲರೂ ಹೂ ಅಂದ್ರೆ ಒಂದು ಟ್ರ್ಯಾಕ್ಟರ್ ತರಿಸ್ಬಿಟ್ಟು ಇಂಜನ್ ತಳಗ್ ಮಲಗ್ಬಿಟ್ಟು ನಡೆದ ಮೇಲೆ ಪಾಸ್ ಮಾಡಿ ತೋರಿಸ್ತೀನಿ. ಇದೆಲ್ಲ ನಾನು ಕಷ್ಟ ಮಾಡಿ ಮನೆಯಲ್ಲಿ ಮಲಗ್ಬಿಟ್ರೆ ಸರ್ ನಮ್ಮ ಗೌರ್ಮೆಂಟ್ ಪಗಾರ ಪಿಂಚಣಿ ಬರಂಗಿಲ್ಲ. ಇದು ಗಾಡಿ ಬಾಡಿಗೆ ಬಿಟ್ಟರೆ ಡೈಲಿ 500 ರೂಪಾಯಿ ದುಡಿತೈತೆ. ಅದು ನಾವು 3 ಜನ ಒಂದು ಕೂಲಿ ಕೆಲಸ ಮಾಡಿದ್ರು ಕೂಡ 500 ರೂಪಾಯಿ ದುಡ್ಡು ಕೊಡ್ತಾರೆ. ಅದೆಲ್ಲ ಬಿಟ್ಟು ಈ ಕೆಲಸ ನಾವು ಇದಕ್ಕೆ ಮಾಡ್ತಾ ಇದ್ದೀವಿ. ಒಂದು ಹೊಟ್ಟಿಗೆ ನೀವೆಲ್ಲರೂ ನಿಂತು ನೋಡ್ತಾ ಇದ್ರಿ ಅಂದ್ರೆ ಖುಷಿ. ಕಲ್ಲಕ್ಕೆ ತೋರ್ಸಕ್ ಬರುತ್ತೆ, ಮಾರಕ್ ಬರಲ್ಲ ಏನ್ರಿ, ಖುಷಿ ಪಡ್ಸಕ್ ಬರ್ತದೆ. ಆದ್ರೆ ನಿಮ್ಗೆಲ್ಲರಿಗೆ ನಂಬಿ ನಾನು ಆಟ ಮಾಡಿದ್ದೀನಿ. ನನ್ನ ಕಷ್ಟ ನಮ್ಮ ಸಾಹಸ ನಿಮ್ಗೆ ಅರ್ಥ ಆಗಿದೆ ಇಲ್ಲ ಗೊತ್ತಿಲ್ಲ. ಪೈಲ್ವಾನ ಹಾಕೊಂಡು ಎದಿ ಮೇಲೆ ತಗೋ, ಆ ಕಲ್ಲು ಹೊಡಿ. ನೀವು 3 ಜನ ಊಟ ಮಾಡಿ ಅಂತ ಇಷ್ಟು ಮಂದಿದಿಂದ ಏನ್ ಕೇಳ್ತೀನಿ ಸರ್? ಒಂದು 100 ರೂಪಾಯಿ ಕೇಳ್ತೀನಿ. ಯಾರು ಕೇಳಿ ಕೊಡ್ತೀರ? ಒಂದು 100 ರೂಪಾಯಿ ಊಟ ಮಾಡಕ್ ನಮ್ಮಂತ ಅಣ್ಣ ತಮ್ಮರು ಇದ್ದಾರೆ, ನಮ್ಮಂತ ದೋಸ್ತ ಇದ್ದಾರೆ, ಲಾಸ್ಟ್ ಇದ್ದಾರೆ. ಅದಕ್ಕಂತಾರೆ ಧರ್ಮ, ದಾನ ಧರ್ಮಕ್ಕೆ ಮುಂದೆ ಪಾಪಿಗೆ ಹಿಂದೆ ಕೊಡ ಒಳ್ಳೆ ಮನಸ್ಸಿರ್ಬೇಕು. ಏನಣ್ಣ ಹೆಸರು? ನೋಡ್ರಲ್ಲಿ ಆ ಅಣ್ಣವ್ರು ಕಡ್ಬಿಟ್ಟು 101 ರೂಪಾಯಿ ಕೊಟ್ಟಿದ್ದಾರೆ. ಇವತ್ತು ನಮ್ಗೆ ಕೊಟ್ಟಿದ್ದಾರೆ ಆ ದೇವರು 2 ಕೈಯಿಂದ ಕೊಟ್ಟಿ. ಅವ್ರ ಹೆಸರು ಜೋರ ಕೈ ಬಿಡಿಸಲ್ಲ, ಬೇರೆ ಕೈ ಬಿಡಿಸ್ಬೇಕು. ಏನಣ್ಣ ಹೆಸರು? ನಾಗರಾಜ್ ಅಣ್ಣವರು 101 ರೂಪಾಯಿ ಧರ್ಮ ದೇವರು ಒಳ್ಳೇದು ಮಾಡಿ ಹೇಳಿದೆ. ನಿಮ್ಮ ಹೆಸರಣ್ಣ? ತಿಮ್ಮೇಗೌಡರು ಕರೆದ್ಬಿಟ್ಟು 101 ರೂಪಾಯಿ ಧರ್ಮ. ಇನ್ನೋಣ ಎಲ್ಲರೂ ಕರೆದು ಕೊಡ್ತಾ ಇದ್ದಾರೆ ಧರ್ಮ. ಕದರ್ ಬಾಯ್ಸ್ ಇಲ್ಲ ನಿನ್ನ ಹೆಸರು? ಸುದೀಪ್ ಅಣ್ಣವರು ಕರೆದ್ಬಿಟ್ಟು 101 ರೂಪಾಯಿ ಧರ್ಮ. ನವೀನ್ ಕುಮಾರ್ ಅಣ್ಣವರು 101 ರೂಪಾಯಿ. ಶಂಕರ ಅಣ್ಣವರು 150 ರೂಪಾಯಿ. ನೋಡ್ರಿ ಹೇಳಬೇಡ ಅಂತ ಒಂದು 100 ರೂಪಾಯಿ. ಎಂದಣ ನಾರಾಯಣ ಅಣ್ಣವರು ಒಂದು 100 ರೂಪಾಯಿ ಊಟ ಮಾಡಕ್ಕೆ. ಎಂದಣ ಪುಟ್ಟೇಗೌಡರು ಕರೆದ್ಬಿಟ್ಟು 101 ರೂಪಾಯಿ ಧರ್ಮ. ನಿಂಗಣ ಅಪ್ಪ ಅಪ್ಪು ನೋಡ್ರಿ ಅಣ್ಣವರು 101 ರೂಪಾಯಿ ಕೊಟ್ಟಿದ್ದಾರೆ. ಅವ್ರ ಹೆಸರು ಮೇಲೆ ಜೋರ ಕೈ ಬಿಡಿಸಿ ಎಲ್ಲರೂ. ಶರೀಫ್ ಕರೆದ್ಬಿಟ್ಟು 101 ರೂಪಾಯಿ ಧರ್ಮ. ಏನಪ್ಪ ಹೆಸರು ಅಂತ? ಯುಕ್ತ ಆ ತಮಟೆ ತಗೊಂಡ್ಬಿಡು. ಆ ತಮಟೆ ತಗೊಂಡು 100 ರೂಪಾಯಿ ಕೇಳಿದ್ರೆ 2 ರೂಪಾಯಿ ಕೊಡ್ತಾರೆ. ಇಲ್ದವರು ಸರ್ ನಿಮ್ ಕಡೆ 100 ಇದ್ರೆ ಕೊಡ್ರಿ, ನಿಮ್ ಕಡೆ 50 ಇದ್ರೆ ಕೊಡ್ರಿ, ಆದ್ರೆ ನಿಮ್ ಕಡೆ ಇರೋದಷ್ಟು ಕೊಡಿ ಸಾಕು. ಅಷ್ಟೇ ಬೇಕು ಇಷ್ಟೇ ಬೇಕಂತ ಏನೂ ಇಲ್ಲ. ಯಾಕಂದ್ರೆ ನಾನು ಇಲ್ಲಿ ಟಿಕೆಟ್ ಮಾಡಿಲ್ಲ. ನಿಮ್ ಕಡೆ ಇದೆಯಾ ದೇವ್ರು ಕೊಟ್ಟಿರೋದು? ಏನೋ ಹೆಸರು? ಮೂರ್ತಿ ಸುರೇಶ್ ಅಣ್ಣವ್ರು ಕರೆದು ಒಂದು 200 ರೂಪಾಯಿ ಕೊಟ್ಟಿದ್ದಾರೆ. ಅವ್ರ ಹೆಸರು ಮೇಲೆ ಜೋರ ಕೈ ಬಾರಿಸಿ. ಪೈಲ್ವಾನ್ ಇಲ್ಲಿಂದ ಒಂದು ರೋಡ್ ಬಾ ಸರ್, ನಿಮ್ ಕಡೆ ಇರೋದಷ್ಟು ಈ ತಮಟದಲ್ಲಿ ಹಾಕಿ ಇಷ್ಟೇ ಕೊಡ್ಬೇಕು. ಮನೆಗೆ ಅಂಗಡಿ ಬರಲ್ಲ ನಾನು ಸರ್, ಮನೆಗೆ ಬಂತು ಹೆಸರು ಬರಲ್ಲ. ಈಗ ಏನ್ ಬರ್ತೀರ ಅದೇ ತಗೊಳ್ಳೋದು ನಾನು. ಇಲ್ಲಿ ಯಾರು ಕರ್ದು ಕೊಡ್ತೀರಣ್ಣ ಇದ್ರೊಳಗೆ ಹಾಕಿ. ಇಲ್ಲಿಂದ ವಾಪನ ನಿಮ್ ಕಡೆ ಎಷ್ಟಿದೆ ಅಷ್ಟಣ್ಣ ನೋಡ್ಕೊಂಡು ಹೋಗ್ಬಾರ್ರಿ. ಅಂದ್ರೆ ನಾನು ಇಲ್ಲಿ ಟಿಕೆಟ್ ಮಾಡಲ್ಲ, ನಾನು ಎಲ್ಲರಿಗೆ ನಂಬಿ ನಾನು ಆಟ ಮಾಡಿದ್ದೀನಿ. ನೀವು ಎಲ್ಲರೂ ಕರೆದು ಕೊಟ್ಟರೆ ಹೊಟ್ಟೆ ತುಂಬೋದು. ಒಬ್ಬರು ಕೊಟ್ಟು 4 ಜನ ನಿಂತು ಹೋಗ್ಬಿಟ್ರೆ ಹೊಟ್ಟೆ ತುಂಬಲ್ಲಣ್ಣ. ಎಲ್ಲರೂ ಕರೆದು ಕೊಡ್ಬೇಕು. ಏನೋ ಹೆಸರು ನೋಡಿ, ಹೆಸರು ಬೇಡ ಅಂತ 101 ರೂಪಾಯಿ ಧರ್ಮ. ಈಗ ತಂದ್ಬಿಟ್ಟಿದ್ದಾರೆ, ಬೇರೆ ಅವ್ರು ಕೊಡ್ಲಿ. ಇನ್ಯಾರು ಕೇಳಿಸ್ಕೊ. ಈಗ 2 ಕಲ್ಲು ಅದು 2 ಇಡು, 2 ಹೊಡಿತೀನಿ. ಅಣ್ಣ ಈಗ ಗಲಾಟೆ ಮಾಡ್ಬೇಡ್ರಿ ಗೌಡ್ರೆ, ಕೇಳಿ. ನೀವೆಲ್ಲರೂ ಊಟ ಮಾಡಕ್ ನಮ್ಗೆ ಕೊಟ್ಟಿದ್ದೀರಾ. ನಿಮ್ ಕೊಡೋಣ ದೇವ್ರಿಗೆ ಭೂಮಿತ 2 ಕೈಯಿಂದ ಕೊಡ್ಲಿ, 1 ಗೆಲ್ಲು ಜಯ ಮಾಡ್ಲಿ. ಎಲ್ಲರೂ ಅಣ್ಣವ್ರ ಹೆಸರು ಮೇಲೆ ಜೋರ ಕೈ ಬಾಡ್ಸಪ್ಪ. ಎಲ್ಲರೂ ಜೋರ ಕೈ ಬಾಡ್ಸ್ಬೇಕು. ಅದು ಬೇಡಪ್ಪ ಮೇಲೆ. ನಗಾಚು. ಈಗ ನೋಡಿ ಇಲ್ಲಿ ಕೆಲ ಮಂದಿ ಏನಂತಾರೆ ಗೊತ್ತಾ? ಪೈಲ್ವಾನ್ ಈ ಕಲ್ಲು ಹೊಡಿತಿಲ್ಲ ನಿಮಗೆ ನೋವು ಆಗೋದಿಲ್ಲ ಅಂತೀರಾ. ಸರ್ ಇದು ಕಲ್ಲಲ್ಲ, ಇದಕ್ಕಿಂತ ದೊಡ್ಡ ದೊಡ್ಡ ಕಲ್ಲು ಹೊಡಿತೀನಿ ಕೈಲಿಂದ. ನಮ್ಮ ಸಾಹಸ ಇಷ್ಟೇ ಅಲ್ಲ, ನಾವು ಜಾಸ್ತಿ ಹಳ್ಳಿದಲ್ಲಿ ಪ್ರೋಗ್ರಾಮ್ ಮಾಡಲ್ಲ ಸರ್. ನಾವು ಮಾಡೋದು ಪೊಲೀಸ್ ಸ್ಟೇಷನ್ ಒಳಗೆ, ಮಿಲಿಟರಿ ಫೋರ್ಸ್ ಒಳಗೆ, DIG ಕಲೆಕ್ಟರ್ MLA ಇರ್ತಾರಲ್ಲ ಅವ್ರ ಮುಂದೆ ಜಾಸ್ತಿ ನಾವು ಪ್ರೋಗ್ರಾಮ್ ತೋರಿಸ್ತೀವಿ. ಒಂದು ಆಟ ಮಾಡಿಬಿಟ್ರೆ 50,000 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರೆ. ದೊಡ್ಡ ದೊಡ್ಡ ಸಾಹೇಬ್ ಹಿಡಿದ್ರೆ ಕೇಳ್ತಾರೆ, ಪೈಲ್ವಾನ್ ಇದು ಗುಂಡು ತಗೊಳ್ಳೋದು ಇಷ್ಟು ಐಟಮ್ ನೋಡೋದಲ್ಲ, ಇಷ್ಟೇ ಐಟಮ್ ಅಲ್ಲ, ಇಂಥದ್ದೆಲ್ಲ 6 ಬಂಡಿಗೆ ಎಬ್ಬಿಸ್ತೀವಿ. ಟ್ರಾಕ್ಟರ್ ನಡೆದ ಮೇಲೆ ತಗೊಳ್ತೀವಿ, ಜೀವತೆ ಎದಿ ಮೇಲೆ ತಗೊಳ್ತೀವಿ, ಬೆಂಕಿದಲ್ಲಿ ಸಾಹಸ ಮಾಡ್ತೀವಿ. ಇದು ಸಣ್ಣ ಗುಂಡಿದು, ಗಾಡಿ ಎಡೆಯಲ್ಲ ಅಂತ ಸಣ್ಣದು ಹಾಕೊಂಡು ಬಂದಿದ್ದೀವಿ.
ದೊಡ್ಡ 1000 ಕೆಜಿ ಗುಂಡು ಎಲ್ಲ ಎದೆ ಮೇಲಿಂದ ಪಾಸ್ ಮಾಡ್ತೀವಿ. ಇಂಥದ್ದೆಲ್ಲ ಐಟಮ್ ನೋಡ್ಬಿಟ್ಟು ಕೆಲವು ಮಂದಿ ಅಂತಾರೆ ಪೈಲ್ವಾನ್ ನೋಡಕ್ಕೆ ದಪ್ಪ ಇಲ್ಲ ಉದ್ದ ಇಲ್ಲ ಮಾಮೂಲಿ ಹುಡುಗರು ಇದ್ದೀರಾ, ಈ ತರ ಐಟಮ್ ನೀವು ಮಾಡ್ತೀರಲ್ಲ, ನಿಮ್ ಕಡೆ ಜಾದು ಇರ್ಬೋದು, ಕನ್ಕಟ ಇರ್ಬೋದು, ಮೋಡಿ ಇರ್ಬೋದು, ಅದ್ರ ಸಂಬಂಧ ಇಂಥಲ್ಲ ಐಟಮ್ ಮಾಡ್ತೀಯ ಅಂತೀರಾ. ಸರ್, ನನ್ನ ತಂದೆ ತಾಯಿ ಮೇಲೆ ಆಣೆ, ನಮ್ಗೆ ನಿಮ್ಗೆ ಎಲ್ಲರಿಗೂ ಅನ್ನ ಕೊಡೋ ಭೂಮಿ ತಾಯಿ ಮೇಲೆ ಆಣೆ, ನನ್ನ ಕಡೆ ಜಾದು ಮಂತ್ರ ಏನೂ ಇಲ್ಲ. ಇದೆಲ್ಲ ಬ್ಯಾಲೆನ್ಸ್ ಅಲ್ಲಿ ಮಾಡ್ತೀನಿ. ಇದು ಕಲ್ತಿದ್ದೀನಿ ನಾನು. 15 ವರ್ಷ ಟ್ರೈನಿಂಗ್ ಮಾಡಿದ್ದೀನಿ ಕೆಲಸಕ್ಕೆ. ನಿಮ್ಮ ಮಕ್ಕಳಿಗೆ ಹಾಸ್ಟೆಲ್ದಲ್ಲಿ ಸ್ಕೂಲ್ದಲ್ಲಿ ಓದಕ್ಕೆ ಹಾಕ್ತೀರಾ, ಅದೇ ರೀತಿ ನಮ್ಮ ತಂದೆ ತಾಯಿನೂ ಈ ಕೆಲಸ ಕಲಿಯಕ್ಕೆ ಹಾಕಿದ್ದಾರೆ, ಕಲ್ತಿದ್ದೀವಿ ನಾವು. ಇಂಥ ಕೆಲಸಗಳು ನೋಡ್ರಿ ಎಲ್ಲ ಟೈಮ್ ಒಂದೇ ಥರ ಇರಲ್ಲ, ಒಂದೊಂದ್ಸಲಿ ಮಿಸ್ ಆಗಿಬಿಡ್ತದೆ, ಕೈಗಳು ಡ್ಯಾಮೇಜ್ ಆಗ್ತವೆ, ನೋವು ಆಗ್ತದೆ. ನಾವು ನಿಮ್ಮಂಗೆ ಮನುಷ್ಯರೇ, ನಮಗೂ ನೋವಾಗಿದೆ ಏಟಾಗಿದೆ ಅಂತ ನೀವೆಲ್ಲರೂ ಊಟ ಮಾಡೋಕ್ಕೆ ಈ ಹಣ ಕೊಟ್ಟಿದ್ದೀರಾ. 1-2-3 ಸಾವಿರ ರೂಪಾಯಿ ದುಡ್ಡಾಗಿರ್ಬೋದು. ಈ ದುಡ್ಡು ತಗೊಂಡೋಗಿ ಸಾಯಂಕಾಲ ಮನೆಗೆ ಹೋಗ್ಬಿಟ್ಟು ಹೊಟ್ಟೆ ತುಂಬ ಎಣ್ಣೆ ಹೊಡೆಯಲ್ಲ, ಎಣ್ಣೆ ಹೊಡೆದ್ಬಿಟ್ರೆ ಕೆಲಸ ಮಾಡೋಕ್ಕಾಗಲ್ಲ ಅಣ್ಣ. ಈ ದುಡ್ಡಿಗೆಲ್ಲ ಎಣ್ಣೆ ಗಿಣ್ಣೆ ಹೊಡೆಯಲ್ಲ. ಮತ್ತು ಇದೇ ಹಣ ತೊಗೊಂಡೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಕೊಡಲ್ಲ, ದವಾಖಾನೆಗೆ. ಡಾಕ್ಟರ್ ಹೋಗ್ಬಿಟ್ಟು ಡಾಕ್ಟರ್ಗಳೇ ನಿಂತ ಗುಂಡು ತಗೊಂಡೆ ಒಳಗೆ ಮೂಳೆ ಕಟ್ಟಾಕ್ಬಿಟ್ಟಿದೆ, ಈ ದುಡ್ಡು ತಗೊಂಡು ಈ ಮೂಳೆ ಒಂದು ಸ್ವಲ್ಪ ಸರಿ ಮಾಡಿ ಅಂದರೆ ಈ ದುಡ್ಡು ಇದೆಯಲ್ಲ 2 ಟ್ಯಾಬ್ಲೆಟ್ಗೆ ಸರಿ ಬರಲ್ಲ. ಇಷ್ಟು ಕೇಳ್ತಾನೆ ಡಾಕ್ಟರು, ಹಣ ಅಷ್ಟೊಂದು ಎಲ್ಲಿದೆ ನನ್ನ ಕಡೆ, ಏನು ಮಾಡ್ತೀನಿ ಸರ್, ಇದು ಈ ದುಡ್ಡು ಊಟ ಮಾಡ್ತೀನಿ. ನಮಗೆ ನೋವು ಬಂದ್ಬಿಟ್ರೆ ನಮಗೊಂದು ಗುರುಗಳಿದ, ಮಾಸ್ಟರ್ ಇದ. ನಾನೇನು ತಾಯಿ ಹೊಟ್ಟೆದೇ ಕಳ್ಕೊಂಡು ಬಂದಿಲ್ಲ, ನಾನು ಒಬ್ಬನೇ ಅಲ್ಲ, 600 ಹುಡುಗರು ಕಲ್ತಿದ್ದಾರೆ ಅಲ್ಲಿ ಬಳ್ಳಾರಿದಲ್ಲಿ. ಈ ಥರ ಸಾಧನೆ ಕಲಿಸಿ ಹೊರಗಡೆ ಬಿಡುವಾಗ ನಮ್ಮ ಗುರುದಿಂದ ಒಂದು ಮಾತು ಕೇಳಿದ್ದೀನಿ, ಗುರುಗಳೇ ಇಂಥ ಕೆಲಸ ನಾನು ಹೊರಗಡೆ ಮಾಡ್ತೀನಿ, ನನಗೆ ನೋವಾದ್ರೆ ಏನು ಮಾಡ್ಬೇಕು ಇದು ಹೇಳಿದೋಸ್ಕರ ನಮ್ಮ ಗುರುಗಳು ನೋಡಿ ಸರ್, ದೊಡ್ಡ ದೊಡ್ಡ ಕಾಳದಲ್ಲಿ ಹೋಗ್ಬಿಟ್ಟು ತಳಗಿದು ಬೇರು ಮ್ಯಾಲ್ಗಡೆ ಎಲೆ ಕಿತ್ತಿ ಜಜ್ಜಿ ಬಿಟ್ಟು ಒಂದು ಔಷಧಿ ಮಾಡಿ ನಮ್ಗೆ ಕೊಟ್ಟಿದ್ದ, ಅದು ಅಷ್ಟೊಂದು ನಾವು ರೆಡಿ ಆಗ್ತೀವಿ. ಅದೆಲ್ಲಿದೆ? ನನ್ನ ಹತ್ರ ಇದೆ. ಇಲ್ಲಿ ಕಾಣುತ್ತಾ, ಇಲ್ಲಿ ಕೆಂಪುದು ಎಣ್ಣೆ, ಇದನ್ನ ಆಯಲ್ಲು, ಪೆಟ್ರೋಲು, ಅಂಡದು ಸಾಂಡದ ಹುಡುದ ಎಣ್ಣೆ ಅಲ್ಲ. ಇದ್ರ ಹೆಸರಂತಾರೆ ತಾಲೀಮ್ ಖಾನ್ ಅಂತ. ಇಂಥವು ಹೊಟ್ಟೆ ಮೇಲೆ ಹೋಗ್ತೇನೆ, ಎದೆ ಮೇಲೆ ಹೋಗ್ತೇನೆ, ನೋವು ಆಗ್ತದೆ. ಅವಾಗ ನೋವು ಆಗಿದೆ ಏಟಾಗಿದೆ ಅಂತ ಸರ್, ನಾನು ಹಾಸ್ಪಿಟ್ಲಿಗೆ ದವಾಖಾನಿಗೆ ಹೋಗಲ್ಲ, ಈ ಔಷಧಿ ಹಚ್ಕೊಂಡು ಬರ್ತೀನಿ. ನಾನು ಇಂಥ ಕಲ್ಲು ಕೈಲಿಂದ ಹೊಡಿತೀನಲ್ಲ, ಕೈ ಮೇಲೆ ನೋವು ಬಂದ್ರೆ ಕೈ ಮೇಲೆ ಇಡ್ತೀನಿ, 4 ಕೈಯಾಗ ಬಿಡ್ತೀನಿ, ಒಳಗೆ ಬೇಕಾದ ನೋವಾಗಿರಲಿ ಗುಣ ಆಗ್ತದೆ. ಅಷ್ಟು ದಪ್ಪ ಕಬ್ಬಿಣದ ಪೈಪು ಹಲ್ಲಿಂದ ಹಿಂದೆ ಬಿಸಾಕ್ತೀನಿ, ನೇಗ್ಲರ್ ಅಂಟೆ ಹಲ್ಲಾಗಿ ಇಟ್ಕೊಳ್ತೀನಿ, ಹಲ್ಲು ಲೂಸ್ ಆಗ್ತದೆ, ನನಗೆ ನೋವಾಗ್ತದೆ. ಅಣ್ಣ ಎತ್ತಿ ನೋಡಿದ್ರಲ್ಲ ತೂಕ ಇದೆಯಲ್ಲ, ಅದು ಕಬ್ಬಿಣದ ಪೈಪ್, ಅದು ಹಲ್ಲೆ ಅದು ನಿಮ್ಮಂಗೆ ಕೊಬ್ಬರ ರಾಡ್ಗಿಡ ಹಾಕಿಲ್ಲ ನಾನು. ಎತ್ತಿ ಏನಾಗುತ್ತೆ ಅಲ್ಲೆಲ್ಲ ಲೂಸ್ ಆಗ್ತದೆ, ನೋವು ಆಗ್ತದೆ. ಅವಾಗ ಏನು ಮಾಡ್ತೀನಿ, ಈ ಔಷಧಿ ಹಲ್ಲ ಮೇಲೆ ಹಚ್ಕೊಂಡ್ಬಿಡ್ತೀನಿ, ಹಲ್ಲೆಲ್ಲ ಗಟ್ಟಿ ಆಗ್ತಾವ. ಕೆಲವು ಮಂದಿ ಹೇಳ್ತೀರಾ ಪೈಲ್ವಾನ್ ಈ ಔಷಧಿ ನಮ್ಗೊಂದು ಕೊಡು, ನಾವು ಕೈಗೆ ಹಚ್ಚಿ ಕಲ್ಲು ಹೊಡಿತೀವಿ ಅಂತೀರ. ಇದು ಕಲ್ಲು ಹೊಡ್ಯಾಕೆ ಗುಂಡು ತಗೊಳಕ್ ಬರಂಗಿಲ್ಲ, ನಮ್ಗಿಂತ ಜಾಸ್ತಿ ನೀವು ಕಷ್ಟ ಮಾಡ್ತೀರಾ. 1-4 ಕೆಲಸ ಬರ್ತದೆ, ಸಿಕ್ಕಿದ್ರೆ ತಗೊಳ್ಳಿ, ಸ್ವಲ್ಪ ಇದೆ ಫ್ರೀದಲ್ಲಿ ಕೊಡ್ತೀನಿ, ಅಡ್ರೆಸ್ ಕೊಡ್ತೀನಿ, ಈ ಅಡ್ರೆಸ್ ಮೇಲೆ ತರಿಸ್ಕೊಳ್ಳಿ. ಇದು ಅದಕ್ಕೆ ಬರ್ತದಣ್ಣ, ನನಗಿಂತೆಲ್ಲ ಕಲ್ಲಿಗೆ ಹೊಡಕ್ ಬರಂಗಿಲ್ಲ, ನನಗೆ ಪ್ರೋಗ್ರಾಮ್ ಮಾಡಕ್ ಬರಂಗಿಲ್ಲ. 4 ಕೆಲಸ ಅಂದ್ರೆ ಮೊದಲನೇ ಕೆಲಸ, ನಮ್ಗಿಂತ ಜಾಸ್ತಿ ನೀವು ಕಷ್ಟ ಮಾಡ್ತೀರಾ, ದುಡಿತೀರಾ. ಹೆಣ್ಮಕ್ಳು ಗಂಡು ಮಕ್ಕಳು ಗದ್ದೆದಲ್ಲಿ ಹೊಲದಾಗೆ ಸರ್, ಕೆಲವು ಮಂದಿ ಇಂಥ ಎದೆ ಒಳಗೆ ನೋವು ಅಂತಾರೆ, ಸೊಂಟದಲ್ಲಿ ನೋವು ಅಂತಾರೆ, ಮಂಡಿ ಒಳಗೆ ನೋವು ಅಂತಾರೆ, ಹಿಮ್ಮಡಿ ಒಳಗೆ ನೋವು ಅಂತಾರೆ, ಭುಜದೊಳಗೆ ಚೆಂಡು ಒಳಗೆ ಇದು ತಳ ಕುಂದು ಮೇಲೆ ತಳಕ್ಕಾಗಲ್ಲ, ಹಳೆ ನೋವು ಅಂತೀರಿ. ಆ ರೀತಿ ನೋವಿದ್ರೆ ರಾತ್ರಿ ಊಟ ಮಾಡಿ ಮಲಗುವಾಗ, ಊಟ ಮಾಡಿ ಮಲಗ್ತಿರಲ್ಲ ಆ ಟೈಮ್ದಲ್ಲಿ ಒಂದು 4 ಕಡೆ ಇಡ್ತಾ ಹಾಕೊಳ್ಳಿ, ಹಾಕಿ ಮೇಲೆ ಮೇಲೆ ಸೋರ್ಬೇಡ್ರಿ. ಇದು ಫುಟ್ಪಾತಲ್ಲಿ ಮಾಡ್ತಾರಲ್ಲ, ಅಂಡೆದು ಸಾಂಡೆದು ಹುಡುದ ಎಣ್ಣೆ ಅಲ್ಲ, ಪೈಲೋನ್ ರಚ್ಚ ಔಷಧಿ. ಇದು ಚೆನ್ನಾಗಿ ಸಲ ಜೋರಾಗಿ ತಿಕ್ಬೇಕು, ಇದಕ್ಕೆ ತಿಕ್ಕಿ ಒಂದು 5 ನಿಮಿಷ ಬಿಡಿ. 5 ನಿಮಿಷ ಆಗಿದ ಮೇಲೆ ನಾವು ಕುಡುವಂತ ನೀರು ತೊಗೊಳ್ಳಿ, ತಣ್ಣೀರು, ಬಿಸಿನೀರಲ್ಲ ತಣ್ಣೀರು, ಅದ್ರ ಮೇಲೆ ಹಾಕಿ. ಯಾಕಂದ್ರೆ ಔಷಧಿ ಒಣಗಲ್ಲ. ರಾತ್ರಿ ರೀತಿ ಸ್ವಲ್ಪ ನೀರು ಹಾಕ್ಬಿಟ್ರಿ, ಬೆಳಗ್ಗೆ ಎದ್ದು ಬಿಟ್ಟು ಅದೇ ಜಾಗದಲ್ಲಿ ಸ್ವಲ್ಪ ಬಿಸಿನೀರು ಹಾಕಿ. 1 ದಿನ ಗುಣ ಆಗುತ್ತೆ, ಬಿಡಬಾರ್ದು, ಕಂಟಿನ್ಯೂ 3 ದಿನ ಮಾಡಿ. ಆ ಜಾಗದಲ್ಲಿ ಮತ್ತೆ ನೋವು ಹುಟ್ಟೋದಿಲ್ಲ ಸರ್, ನನ್ನ ತಾಯಿ ಮೇಲೆ ಆಣೆ. ಇದು ಒಂದು ಕೆಲಸ 3 ದಿನ ಮಾಡ್ಬೇಕು. 2ನೇ ಕೆಲಸ, ಅದು ಸಣ್ಣ ಮಕ್ಕಳಿಗೆ ದೊಡ್ಡವರಿಗೆ ಹಲ್ಲಾಗೆ ನೋವು, ಉಳ್ಕಲ್ಲು, ಹಲ್ಲು ಲೂಸ್ ಆಗಿರ್ತದೆ, ಒಬ್ಬರ ಜೊತೆ ಮಾತಾಡಿ ಬಂದ್ರೆ ದುರ್ವಾಸನೆ ಹೊಡಿತದೆ, ಕಟ್ಟಿ ಹೊಡಿತಾರೆ, ಕೆಟ್ಟ ರಕ್ತ ಬರ್ತದೆ. ಆ ರೀತಿ ಏನ್ ಮಾಡ್ಬೇಕು, 2 ಕೈ ಒಳಗೆ ತಗೊಳ್ಳಿ. ಈ ರೀತಿ ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕಿ, ಉಪ್ಪು ಸಾಲ್ಟು ಪುಡಿ ಉಪ್ಪು ಹಸಿ 2 ಕಲಸಿ ಬಳ್ಳಿಂದ ತಿಕ್ಕಿ ಎಲ್ಲ ಹಲ್ಲು ಮೇಲೆ. ಹಲ್ಲದ್ರ ಉಳ್ಕಲ್ಲು, ಹಲ್ಲು ಲೂಸ್ ಆಗಿದೆ, ದೊಳೆ ಬಾತ್ಕೊಂಡ್ ಬಿಟ್ಟಿದೆ, ನೀರು ಕುಡಿಯಕ್ಕಾಗಲ್ಲ, ಈ ರೀತಿ ತಿಕ್ಕಿ 1-2 ನಿಮಿಷ ಆದ ಮೇಲೆ ತುಟ್ಟೆ ಗಪ್ ಮಾಡಿ. ಇದು ಹೊಟ್ಟೆದ ಬಿಡ, ಸೈಡ್ ಎಫೆಕ್ಟ್ ಇಲ್ಲ, ರಿಯಾಕ್ಷನ್ ಇಲ್ಲ, ಸುಡಲ್ಲ, ಅವರೆಲ್ಲ ತಣ್ಣಗಿರ್ತದೆ, ಕೋಲ್ಡ್ ಇರ್ತದೆ ಔಷಧಿ. ಇದು ಹುಳ ನೋಡ್ಬೇಕಂದ್ರೆ ಇನ್ನು ವೈಟ್ ಪೇಪರ್ ಮೇಲೆ ಹೋಗುದು ನೋಡ್ರಿ. ನಮ್ಮ ತಲೆ ಕೂದಲಿಗಿಂತ ಸಣ್ಣದು 2 ವೈಟ್ ಹುಳ ಸತ್ತಿ ಹೊರಡೆ ಬರ್ತದೆ. ಹುಳ ಇದ್ರೆ ಹುಳ ಬರುತ್ತೆ, ಹುಳ ಇಲ್ಲ ಗಲೀಜಿಗೆ ದೂರ ಮಾಡಿ ನಿಮ್ಮ ಅಲ್ಲಾಡಂತ ಹಲ್ಲು ಗಟ್ಟಿ ಆಗ್ತಾವ. 2 ದಿನ ಹಲ್ಲ ಮೇಲೆ ಹಚ್ಚಿರಿ, ಇದು 2 ಕೆಲಸ ಸರ್. 3ನೇ ಕೆಲಸ, ಅದು ಈ ಔಷಧಿ ಕುಡಿಬಹುದು. ಎದಕ್ಕೆ ಕುಡಿಬೇಕ್ರಿ,
24 ಗಂಟೆ ಇಂತೆಲ್ಲ ಕೆಲಸ ಮಾಡ್ತೀನಿ ನಾನು. ಇಂಥ ಹಾಕೊಂಡು ಹೊಟ್ಟೆ ಮೇಲೆ ಹೋಗ್ತದೆ, ಕಿಡ್ನಿ ಮೇಲೆ ಹೋಗ್ತದೆ, ರಕ್ತ ಜಾಮ್ ಆಗ್ಬಿಡ್ತೈತಿ ಇಲ್ಲಿ ಏನ್ರಿ. ಬಂದು ಕೈ ಕೊಡಿ. ನೀ ಸ್ವಲ್ಪ ತಗೊಳ್ಳಿ, ಇಟ್ಕೊಳ್ಳಿ, ತಿಕ್ಕೋ ಅಲ್ಲಿ ಮೇಲೆ. ಇದು ಒಬ್ಬರಣ, ಇನ್ನು ಒಬ್ಬರು ಫ್ರೀದಲ್ಲಿ ಕೊಡ್ತೀನಿ, ಹಚ್ಕೊಳ್ಳಿ. ಈಗ ಬನ್ನಿ ಯಜಮಾನ್, ಸೈಡಿಗೆ ಬನ್ನಿ. ಪುಟ ಇಲ್ಲಿ ಬನ್ನಿ, ನೀನು ಬಾ, ನೀನು ಬರಪ್ಪ. ಅಣ್ಣ ಕೊಡ್ತೀನಿ, ಆಮೇಲೆ 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 ಕೊಡ್ತೀನಿ. ಈಗ ಬಾ, ಅದ್ರ ಸಂಬಂಧ ಇಲ್ಲಿ ನೋಡಿ. ಈ ಔಷಧಿಯೊಳಗೆ ಏನು ಪವರ್ ಇದೆ, ಏನು ಗ್ಯಾರಂಟಿ ಇದೆ, ಸಣ್ಣದೊಂದು ಗ್ಯಾರಂಟಿ ತೋರಿಸಿ ನೋಡ್ಕೊಳ್ಳಿ. ಹಲ್ ಮೇಲೆ ಹುಚ್ಚಪ್ಪ, ಇದು ಎಲ್ಲ ಹಲ್ ಮೇಲೆ ಹುಚ್ಚು, ಹಲ್ ಮೇಲೆ ಹುಚ್ಚು ಎಲ್ಲ, ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ಹುಚ್ಚು. ಈಗ ನೋಡ್ರಿ, ಅವ್ರ ಹಲ್ಲು ಎಷ್ಟು ಗಟ್ಟಿ ಆಗುತ್ತೆ, ಎಷ್ಟೆಲ್ಲ ಅರ್ಥ ಮಾಡಿ. ಸ್ವಲ್ಪ ಗಲಾಟೆ ಮಾಡಬೇಡಿ ಅಣ್ಣ. ಔಷಧಿ ತಗೊಳ್ಳೋದು ದೊಡ್ಡದಲ್ಲ ಅಣ್ಣ. ನಾನು ದೊಡ್ಡ ದೊಡ್ಡ ಜಾಗದಲ್ಲಿ ಐಟಮ್ ಮಾಡ್ತೀನಿ, ಗೌರ್ಮೆಂಟ್ ಸರ್ಟಿಫಿಕೇಟ್ ಲೈಸೆನ್ಸ್ ತಗೊಳ್ತೀನಿ ನಾನು. ಸುಮ್ ಇದ್ರೆ ಔಷಧಿ ಮಾರೋನಲ್ಲ ನಾನು, ಪ್ರೋಗ್ರಾಮ್ ಮಾಡೋ. ನನಗೆ ನೋವು ಅಂದ್ರೆ ಹಚ್ಕೊಳ್ಳೋ ಔಷಧಿ ಇದು. ಪುಟ್ಟ ಅಲ್ ಮೇಲೆ ತಿಕ್ತಾ ಇದ್ರೆ ಉರಿತಾ ಇದೆಯಾ, ವಾಮಿಟ್ಗಳು ಬರ್ತಾ ಇದೆಯಾ? ಸುಡಲ್ಲ ಇದು. ಕೋಲ್ಡ್ ಇರ್ತದೆ, ತಣ್ಣಗೆ ಇರ್ತದೆ ಸರ್. ಗಿಡಮಲ್ಲಿ ವನಸ್ಪತಿ ಔಷಧಿ ಸರ್. ಸಲ ತಳ ಹೋಗಿರಿ ನೋಡ್ರಿ, ಗಲೀಜ್ ಹೆಂಗ್ ಬರ್ತದೆ. ಹಲ್ಲೆ ಮೇಲೆ ತಿಕ್ಕಿಲ್ಲ, ಬೆಳಗ್ಗೆ ತಿಕ್ಬೇಕಿರ್ತೀವಿ ನೀವು. ಈಗ ಅವ್ರ ಹಲ್ಲೆ ಎಷ್ಟು ಗಟ್ಟಾಗಿದೆ ನನಗೆ ಗೊತ್ತು, ನಿಮ್ಗೆ ಗೊತ್ತಿಲ್ಲ. ನಾನು ಹಲ್ಲೆ ಮೇಲೆ ಔಷಧಿ ಅಂತಲ್ಲ, ಒಜ್ಜೆ ಔಷಧಿನಿ. ಇನ್ನ ಒಜ್ಜೆ ಕಮ್ಮಿ ಅದು 150 kg ಇದೆಯಲ್ಲ, ಮರದ ತುಂಡು ಹಲ್ಲಿಂದ ತಿಂದೆ ಬಿಸಾಕ್ತೀನಿ ನಾನು. ಟ್ರಾಕ್ಟರ್ ಎಳಿತೀನಿ ಹಲ್ಲಿಂದ. ಹಲ್ಲೆಲ್ಲ ಲೂಸ್ ಆದ್ರೆ ಇದೇ ಔಷಧಿ ಹಚ್ಕೊಳ್ಳೋದು. ಇಲ್ಲಿ ನೋಡಿ ಇಲ್ಲಿ ಸರ್. ಅಣ್ಣ ಏನಣ್ಣ ಸಲ ಮಾತಾಡಿ ಸರ್. ಇದು ಕಲ್ಲುಗಟ್ಟಿನ ಹಲ್ಗಟ್ಟಿನ ಸರ್? ಕಲ್ಲುಗಟ್ಟಿ. ಊಟ ಮಾಡುವಾಗ ಒಂದು ರಾಗಿ ಕಳಿಸಿಬಿಟ್ರೆ ನೋವಾಗತ್ತಲ್ಲ, ಶಾಕ್ ಹೊಡಿತೆ. ಸ್ವಲ್ಪ ಕೈ ಕೊಡಪ್ಪ, ನೀನು ಕೈ ಕೊಡು. ಇದು ನುಂಗ್ಬಾರ್ದು. ಹಿಡ್ಕೊ ಹಿಡ್ಕೊ, ಹಿಂಗೆ ನುಂಗ್ಬಾರ್ದು ಇದು. ಬಾಯ್ದಲ್ಲಿ ನುಂಗ್ಬಿಟ್ರೆ ಬೋರಲ್ಲಿ ನೀರು ಬರಲ್ಲ ತಳಗೆ. ಅಣ್ಣ ಒಂದು ನಿಮಿಷ, ಬಾಯ್ದಲ್ಲಿಗೆ ಜೋರ ಕಡಿಬೇಕು. ಹಾಕೊಳ್ಳಿ ಬಾಯಿಗೆ, ಜೋರ ಕಡಿಬೇಕು. ಅಣ್ಣ ಸೌಂಡ್ ಬರ್ತಾ ಇದೆಯಾ? ಜೋರ ಕಡೀರಿ. ಇಲ್ಲಿ ಹೋಗಿರಿ, ಇಲ್ಲಿ ಇದ್ರ ಮೇಲೆ ಹೋಗಿರಿ. ಎಲ್ಲ ಇಟ್ಟಿಟ್ ಮಾಡ್ಬಿಟ್ಟಿದಾರ. ಪುಟ ಕಲ್ ಕಡ್ದ್ರಲ್ಲ, ಹಲ್ಗಿಲ್ ಮುಡಿತಾ ನಿನಗೆ, ಶಾಖಿ ಕಿರಲ್ಲಿ ಹೊಡಿತಾ. ನೀರು ಕೊಡಪ್ಪ ಹುಡುಗರಿಗೆ, ಹೊರಗಡೆ ಹೋಗ್ಬಿಟ್ಟು ನೀರು ಕ್ಲೀನ್ ಬಾಯ್ ತೊಳ್ಕೊಳ್ರಿ ಸರ್. ಅವ್ರಿಗೆ ಏನಾರ ಹಾಲಿಗೆಲ್ಲ ಮುರಿದೋಗ್ತೀನಿ ಅಂತ ನನಗೆ ಗೊತ್ತಿದ್ದಿದ್ರೆ ಈ ಔಷಧಿ ಕೊಡ್ತಿದ್ದಿಲ್ಲ ನಾನು. ಈ ಔಷಧಿ ಒಳಗೆ ತಾಕತ್ತಿದೆ ಅಂತ ಕೊಟ್ಟಿದ್ದೀನಿ. ಹುಚ್ಚ ಅಲ್ಲ ನಾನು, ತಲೆ ಕೆಟ್ಟಿಲ್ಲ ನನಗೆ. ಈ ಔಷಧಿ ಒಳಗೆ ತಾಕತ್ ಇದೆ, ಪವರ್ ಇದೆ ಅಂತೆಲ್ಲ ಕೊಟ್ಟಿರೋದು ಏನ್ರಿ. ನಿಮ್ಗೆ ಬೇಕಾದ್ರೆ ಕೊಡ್ತೀನಿ, ತಗೊಂಡು ಹಚ್ಕೊಡ್ರಿ. ಅಡ್ರೆಸ್ ಕೊಡ್ತೀನಿ. 3 ದಿನ ಹಾಕೊಳ್ಳಿ, ಬಾಳಿಗೆ ಹಾಕೊಳ್ಳಿ, ಹಾಕೊಳ್ಳಿ ಅಣ್ಣ. ಜಲ ಕಡೀರಿ. ಕೆಳಗಡೆ ಕಲ್ಲು ಕಡ್ರಲ್ಲ, ಹಲಗಿಲ್ ಮುರಿತಾಜ್ ಮಾಡ್ರೆ ನೋವಾಯ್ತಾ? ನೀರ್ ಕೊಡಪ್ಪ ಅಣ್ಣವ್ರಿಗೆ ಸರ್. ಅಣ್ಣ ಈ ಔಷಧಿ ಕೊಟ್ಟಿದ್ದೀನಿ ಅಣ್ಣ, ನೀರು ತಗೊಳ್ಳಿ. ನೀವು 4 ಕೆಲಸ ಹೇಳಿದ್ದೀನಿ, 4 ಕೆಲಸ. ಎದೆ ನೋವು, ಮಂಡಿ ನೋವು. ಬರೀ 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 ಸಲ ಸರ್ 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 ಗಲಾಟೆ ಮಾಡಬೇಡಿ ಅಣ್ಣ. ನೋಡ್ರಿ, ಎದೆ ಮೇಲೆ ಯಾವ ರೀತಿ ಹೋಗ್ತದೆ, ಯಾವ ರೀತಿ ಎಲ್ಲ ಅರ್ಥ ಮಾಡಿ ಸರ್. ನಾನು ನಿಮಗೆ ಮನುಷ್ಯನೇ ಇರೋದು. ನಮ್ಮನ್ನು ಕರಿತಲ್ಲ ಕ್ಯಾ ಒಂದು ಎರಡು ಹೇಳಿರಿ ಮರು ಸಾಕು ಬಡೇ ಹೊಡೆದಿರಿ ಸಾಕು, ಅದೇ ಸಾಕು ಮಸ್ತ. ಇಲ್ಲಿ ನೋಡಿ, ಇಲ್ಲಿ ಈಗ ಈ ಕಲ್ಲರ್ ಕೈಲಿಂದ ಹೊಡಿತೀನಿ. ಅಲ್ಲೇ ಬಿದ್ದೋದು.
ಈ ಕಲ್ಲು ಹೊಡೆದು ಬಿಟ್ರೆ ಕೈ ಒಳಗೆ ರಕ್ತ ಬರ್ತದೆ ಪಲ್ಲನಾಥ ಇದು ಪ್ರಸಿದ್ಧ ಆಗಲ್ಲ. ಕೈ ಹೊಡಿತಾನೆ ನೀನು ಹೊಡಿ ನೋಡಮ್ಮ. ಈ ಕಲ್ಲು ಹೊಡೆದು ಬಿಟ್ರೆ ಸರ್ ಕೈ ಒಳಗೆ ರಕ್ತ ಬರ್ತದೆ. ರೂಪಾಯಿ ಕೊಡ್ತೀನಿ. ಆ ರಕ್ತ ನೋಡ್ಕೊಂಡು ಹೋಗ್ಬಾರ್ದು. 500 ಕೊಡ್ತೀನಿ. ಅದ್ರ ಸಂಬಂಧ ನೀ ಅಲ್ಲಿ ನೀವೆಲ್ಲರಿಗೂ ಒಂದು ಇದೆಲ್ಲ ನೋಡಿ ಒಂದು ಸಹಾಯ ಕೇಳ್ತೀನಿ. ಯಾರು ಈಗ ಬಂದಿರ್ತಾರೆ ಏನ್ರಿ, ನಿಮ್ಮ ಜೇಬದಲ್ಲಿ ಇದ್ರೆ ಒಂದು 5 ರೂಪಾಯಿ 10 ರೂಪಾಯಿ ಇದ್ರೆ ಅಲ್ಲಿ ಹಾಕ್ಬಿಡಿ ಅಲ್ಲಿ ಏನ್ರಿ. ಯಾಕೆ ಕೊಡ್ತಾನೆ ನೋಡೋಣ, ಅಲ್ಲಿ ಹಾಕ್ರಿ ಅಲ್ಲಿ. ಧರ್ಮ ಕಲ್ಲು ಹೊಡಿತೀನಿ ಕೈಲಿಂದ ನೋಡೋಣ ಯಾರು ಕಡ್ದು ಕೊಡ್ತಾರಣ. ಯಾರು ಕೊಡೋರು ಈ ಕೊಡೋರು ಇರ್ತಾರಲ್ಲ, ನಿಮ್ಗಡೆ ಇರೋದು ಚಿಲ್ಲರ್ ಹಾಕ್ರಿ ಅಲ್ಲಿ. ಕಲ್ಲು ಹೊಡಿತೀನಿ ನೋಡೋಣ. ಒಬ್ಬರಾಗಿದ್ರೆ ಎಲ್ಲರೂ ಹಾಕ್ತಾರಣ. ಶಬಾಷ್ ಅಲ್ಲಿ ನೋಡಲ್ಲ ಇದಾರೆ ಎಲ್ಲರೂ. ಧರ್ಮ ರೀ ಅದು. ಶಬಾಷ್. ಇವಾಗ ಕೊಲ್ಲು ಸಾಕು ಸಾಕು. ನೋಡ್ತಿದ್ದೆ ನೀವು ಔಷಧಿ ಹಚ್ಕೊಂಡ್ಬಿಟ್ಟು ಕಲ್ಲಿಗೆಲ್ಲ ಹೊಡಕ್ ಹೋಗ್ಬೇಡ್ರಿ. ಬ್ಯಾಲೆನ್ಸ್ ಇದು. ಬ್ಯಾಲೆನ್ಸ್ ಹೋಗ್ರೆ ಏಟ್ ಆಗುತ್ತೆ, ನೋವು ಆಗ್ತೈತೆ. ಅವಾಗ ಇದು ಔಷಧಿ ನಾನು ಹಚ್ಕೊಡ್ತೀನಿ. ಇದು ಗುಂಡು ತಗೊಳ್ತೀನಿ, ಟ್ರಾಕ್ಟರ್ ತಗೊಳ್ತೀನಿ, ಕಾರ್ ತಗೊಳ್ತೀನಿ. ನೋವು ಆದ್ರೆ ಹಚ್ಕೊಂಡು ರೆಡಿ ಆಗ್ತೀನಿ. ಇದು ನಿಮಗೆ 4 ಕೆಲಸ ಹೇಳಿದ್ದೀನಿ. ಮೈ ಕಾಲು ನೋವು, ಕೀಲು ನೋವು, ಜೈಟ್ ನೋವು ಹಚ್ಕೊಡ್ರಿ ಗುಣ ಆಗ್ತದೆ.